ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡ್ತಿರೋದು ಯಾವ ಥರ ಅಂದರೆ 2 ಇಯರ್ಸ್ ಬೇಬಿಗೆ ಯಾವ ಥರ ನೀವು ಕಂಪ್ಲೀಟಾಗಿ ಹಾಲನ್ನ ಬಂದ್ ಮಾಡ್ಬೋದು, ಎದೆ ಹಾಲನ್ನ ಕುಡಿಸೋದು, ಬ್ರೀಸ್ಟ್ ಫೀಡಿಂಗ್ನ ಸ್ಟಾಪ್ ಯಾವ ಥರ ಮಾಡಬೇಕು ಅಂತೇಳಿ ಗೊತ್ತಾ ನಿಮಗೆ. ಒಂದು ಸತಿ ಹಾಲನ್ನ ಸ್ಟಾಪ್ ಮಾಡಿದರೆ ಮದರಿಗೂ ಪೀಸ್ಫುಲ್ ಆಗಿರುತ್ತೆ, ಬೇಬಿಗೂ ಪೀಸ್ಫುಲ್ ಆಗಿರುತ್ತೆ. ಹಂಗಂತೇಳಿ ನೀವು ಹುಟ್ಟಿ ಮಗುನ 6 ಮಂತ್ಸ್ ಒಳಗಡೆ 1 ಇಯರ್ ಒಳಗಡೆ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಹಾಲು, ಎದೆ ಹಾಲು ತುಂಬ ಇಂಪಾರ್ಟೆಂಟು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹಂಗಂತೇಳಿ ನೀವು ಅದೇ ಕಂಟಿನ್ಯೂ ಮಾಡಿ 3-4 ಇಯರ್ಸ್ ಮಟ್ಟ ಕುಡಿಸೋದು ಅಷ್ಟು ವ್ಯಾಲಿಡ್ ಅಲ್ಲ. ಹಂಗಾಗಿ 2 ಇಯರ್ಸಿಗೆ ಸ್ಟಾಪ್ ಮಾಡಿದರೆ ಸಾಕು. 1.5 to 2 ಇಯರ್ಸ್. ಅದ್ರ ಮೇಲ್ಗಡೆ ಹೋದರೆ ಮಕ್ಕಳು ಅಡಿಕ್ಟ್ ಆಗಿಬಿಡ್ತಾರೆ. ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ಗೊತ್ತಾ. ನೀವೇನು ಮಾಡಿದ್ರು ಅವರು ಅಷ್ಟು ಹಚ್ಕೊಂಡು ಬಿಡ್ತಾರೆ ಅಂದರೆ ಬಿಡೋದು ತುಂಬ ನಿಮಗೂ ರಿಸ್ಕಿ ಆಗಿರುತ್ತೆ, ಮಕ್ಕಳಿಗೂ ರಿಸ್ಕಿ ಆಗಿರುತ್ತೆ. ಬಟ್ ಇದೇನು ಸ್ಟೇಜ್ ಇದೆಯಲ್ಲ 1.5ಇಂದ 18 ಮಂತ್ಸ್ ಟು 2 ಇಯರ್ಸ್ ಇದೆಯಲ್ಲ, ಆ ಸ್ಟೇಜಲ್ಲಿ ನೀವು ಟ್ರೈ ಮಾಡಿದರೆ ಪಕ್ಕ ಬಿಡಿಸ್ಬೋದು. ಅದು ನಂದು ಓನ್ ಎಕ್ಸ್ಪೀರಿಯೆನ್ಸ್. ನಾನು ನನ್ನ ಮಗನಿಗೆ ಬಿಡಿಸಿ ಇವಾಗ ಆಲ್ರೆಡಿ 1 ವೀಕ್ ಆಗಿದೆ. ಇವಾಗೆ ಅವ್ನು ಕೇಳೋದು ಇಲ್ಲ, ತಲೆಯಿಂದ ಮರ್ತೋಗ್ಬಿಟ್ಟಿದೆ. 1 ಡೇ ಇರುತ್ತೆ ನೋಡು, 1 ಡೇ ಮಾತ್ರ ಫುಲ್ಲಿ ಚಾಲೆಂಜ್ಡ್ ಆಗಿರುತ್ತೆ. ಅದಕ್ಕೆ ಟಿಪ್ ಏನಂದರೆ, ಫಸ್ಟ್ ಆಫ್ ಆಲ್ ಒಂದು ಟಿಪ್ಪು, ನೀವು ಫಸ್ಟು ಮೈಂಡನ್ನ ಫಿಕ್ಸ್ ಮಾಡ್ಕೊಳ್ಳಿ. ಬಿಡಿಸ್ಬೇಕು, ಎಸ್ ಬಿಡಿಸ್ಲೇಬೇಕು ಕಂಪಲ್ಸರಿ ಅಂತೇಳಿ. ಮಗು ಅಳ್ತಿದೆ, ತುಂಬ ಕ್ರ್ಯಾಂಕಿ ಆಗ್ತಿದೆ, ನಿದ್ದೆ ಮಾಡ್ತಿಲ್ಲ, ನೈಟ್ ಫುಲ್ ಇರಿಟೇಟ್ ಆಗ್ತೀನಿ, ಕುಡಿಸ್ಬಿಡೋಣ, ನೆಕ್ಸ್ಟ್ ವೀಕಲ್ಲಿ ನೋಡಿಬಿಡೋಣ, ಈ ಥರ ಅಲ್ಲ. ಒಂದು ಸತಿ ಫಿಕ್ಸ್ ಆದರೆ ಫಿಕ್ಸ್. ಬಿಡಿಸ್ಬೇಕು ಅಂದರೆ ಬಿಡಲೇಬೇಕು ಆ ಥರ. ಇದು ಫಸ್ಟ್ ಟಿಪ್ಪು. ಸೆಕೆಂಡ್ ಟಿಪ್ ಅಂದರೆ, ಮಕ್ಕಳು ತುಂಬ ಅಳ್ತಾರೆ, ತುಂಬ ಹಠ ಮಾಡ್ತಾರೆ, ಒಸಿತಾರೆ, ಏನಾದರೂ ಚಾಲೆಂಜಿಂಗ್ ಆಗಿರುತ್ತೆ. ಯಾವ ಥರ ಅಂದರೆ, ನಾನು ಫಸ್ಟ್ ಡೇ ನೈಟಲ್ಲಿ ಬಿಡಿಸಿದಾಗ ಅವತ್ತು ನೈಟು ಅವನೆಷ್ಟು ಕ್ರ್ಯಾಂಕಿ ಆಗಿದ್ದ ಅಂದರೆ, ತಾಯಿ ಮೇಲೆ ಮಾತ್ರ ಪ್ರೀತಿ ಇದ್ದೇ ಇರುತ್ತಲ್ವ. ಆ ಸಿಟ್ಟನ್ನ ಯಾರ ಮೇಲೆ ತೋರಿಸ್ಕೋಬೇಕು ಅಂತೇಳಿ ನಮ್ಮ ಹಸ್ಬೆಂಡಿಗೆ ಅವ್ರ ಪಪ್ಪ ಏನಾದರೂ ಮಗ ಬಾಡ ಹಾಲು ಕುಡಿಬೇಡ ನನ್ನ ಹತ್ರ ಬಂದು ಮಲ್ಕೊಂಡ್ರೆ ಸಿಟ್ಟಿಂದ ಅವರಿಗೆ ಹೊಡಿತಿದ್ದ ಅವನು. ಆ ಥರ ಎಲ್ಲ ಸಿಚುವೇಶನ್ಸ್ ಬರುತ್ತೆ. ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಇದು ಸೆಕೆಂಡ್ ಟಿಪ್ಪು. ಥರ್ಡ್ ಟಿಪ್ ಏನಂದರೆ, ನೀವು ಅಲ್ಟರ್ನೇಟಿವ್ ಹುಡುಕಬೇಕು. ಮೀನ್ಸ್ ನೈಟ್ ಅವ್ನು ಮಲಗ್ತು ಅಂತಿಲ್ಲ, ಅವನಿಗೆ ಹಾಲು ಬದಲಾಗಿ ನಾವೇನು ಕೊಡ್ಬೋದು ಅಂತೇಳಿ. ನಾನೇನು ಮಾಡ್ತಿದ್ದೆ, ಎದ್ದಾಗ ಒಂದು ಸತಿ ಅವನಿಗೆ ನೀರು ಕುಡಿಸ್ತಿದ್ದೆ. ಗ್ಲಾಸಲ್ಲಿ ನೀರು ಇಟ್ಕೊಂಡು ನೀರು ಕುಡಿಸಿ ಮಕ್ಕೋ ನೀನು ಅಂತ ಹೇಳ್ತಿದ್ದೆ. ನನ್ನ ಬ್ಯಾಗ್ನ ನಾನು ಮಕ್ಕಕ್ಕೆ ಹೋಗಿರೋದ ಅವನು. ಹಾಗಾಗಿ ಅದು ಥರ್ಡ್ ಟಿಪ್ಪು. ಅದನ್ನ ಆಲ್ಟರ್ನೇಟಿವ್ ಏನಾದರೂ ಬೇಕಲ್ವ ಅವನು ಅಲ್ಸೋಕ್ಕೆ. ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ, ನಾನು ಒಂದು ಶ್ಲೋಕ ಬುಕ್ನ ತರಿಸಿದ್ದೆ. ನೈಟ್ ಆ ಶ್ಲೋಕ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ಓದಿಸಿ ಮಲಗಿಸ್ತಿದ್ದೆ. ಮೀನ್ಸ್ ಆ ಬುಕ್ನ ಅವನ ಹತ್ರನೇ ಇಟ್ಕೊಂಡು ಮಲಗ್ತಿದ್ದ. ಅದು ಥರ್ಡ್ ಟಿಪ್ಪು. ಇನ್ನೊಂದು ಟಿಪ್ ಏನಂದರೆ, ಯಾವುದಾದ್ರೂ ಗೊಂಬೆನ ಇಟ್ಕೋಬೋದು. ಮೀನ್ಸ್ ಚಿಕ್ಕ ಗೊಂಬೆ ಇರುತ್ತಲ್ವ, ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಅದನ್ನ ಮಲಗಿಸಿದ ಥರ ಮಾಡಿ ಅವನು ಮಲಗ್ಸೋಕ್ಕೆ ಟ್ರೈ ಮಾಡಿದರೆ ಅದೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಯಾವ ಥರ ಬಿಡಿಸ್ಬೇಕು, ಅವನಿಗೇನಂತ ಹೇಳಬೇಕು ಅಂತಂದರೆ, ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಆಗಲ್ಲ ನೋಡಿ, ಅದನ್ನ ಟ್ರೈ ಮಾಡಬೇಕು ನೀವು. ಇದು ಮೇನ್ ಟಿಪ್ಪು. ಇದು ಫೋರ್ತ್ ಟಿಪ್. ಇದು ಮೀನ್ಸ್ ಲಾಸ್ಟ್ ಟಿಪ್. ಇದು ಅವ್ರಿಗೇನು ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಒಬ್ರೊಬ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ, ಉಪ್ಪು ಇಷ್ಟ ಆಗಲ್ಲ, ಖಾರ ಇಷ್ಟ ಆಗಲ್ಲ, ಹುಳಿ ಇಷ್ಟ ಆಗಲ್ಲ. ನನ್ನ ಮಗನಿಗೆ ಹುಳಿ ಅಂದರೆ ಇಷ್ಟ ಆಗಲ್ಲ. ಮೀನ್ಸ್ ಅವನು ಕರ್ಡು ತಿನ್ನಲ್ಲ, ಹುಳಿ ಐಟಮು, ಲಿಂಬೆಹಣ್ಣು, ಹುಣಸೆ ಹಣ್ಣು, ಯಾವುದು ಹುಳಿ ಐಟಮ್ ಅವನಿಗೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಾನೇನು ಮಾಡಿದೆ, ಲೆಮನ್ನ ಟ್ರೈ ಮಾಡಿದೆ. ಲೆಮನ್ನ ಕಟ್ ಮಾಡೋದು, ಫಸ್ಟ್ ಅದನ್ನು ಟೇಸ್ಟ್ ಅವನಿಗೆ ತೋರಿಸೋದು. ಅವ್ನು ಹಿಂಗೆ ಮಾಡ್ತಿದ್ದ, ಇದು ಚೆನ್ನಾಗಿಲ್ಲ ಅಂತೇಳಿ ಆ ಲೆಮನ್ನ ನಾನು ಎದೆಗೆ ಹಚ್ಕೊತಿದ್ದೆ. ಸುಮ್ಮನೆ ಒಂದು ಸ್ವಲ್ಪ ರಬ್ ಮಾಡೋದು. ಅದೇನಾದರೂ ಅವ್ನು ಬಾಯಲ್ಲಿ ಇಟ್ಟಿದ್ರೆ ಹುಳಿ ಬರ್ತಿತ್ತಲ್ವ. ಜಸ್ಟ್ ನೀವು ಅದನ್ನು ಇಟ್ಟೋದು ಬೇಡ, ಸುಮ್ಮನೆ ಹಿಂಗೆ ಹಚ್ಚಿ ಥರ ಮಾಡಿದರೆ ಸಾಕು. ಅಯ್ಯೋ ಬೇಡ ಅನಿಸ್ಬಿಡುತ್ತೆ ಅವರಿಗೆ. ಅವ್ನು ಟಚ್ಚು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು. ಮತ್ತು ಅವನಿಗೆ ಹೇಳಿಕೊಟ್ಟೆ. ಅದನ್ನ ಹೆಂಗೆ ಮಾಡಿದೆ ಅಂದರೆ, ಅವನಿಗೆ ಕೊಡ್ತಿದ್ದೆ ಲಿಂಬೆಹಣ್ಣ, ನೀನೇ ಹಚ್ಚು ಅಂತೇಳಿ. ಅವನೇ ಹಚ್ತಿದ್ದಲ್ಲ, ಅವನೇ ಕುಡಿತಿರ್ಲಿಲ್ಲ, ಅಯ್ಯೋ ಗಲೀಜಿದೆ ಅಂತೇಳಿ. ಈ ಥರ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾವ ಥರ ನೀವು ಬಿಡಿಸ್ಬೇಕು ಅಂದರೆ, ಫಸ್ಟ್ ಅವ್ರಿಗೆ ಯಾವ ಥರ ನೀವು ಅದನ್ನು ಚೆನ್ನಾಗಿಲ್ಲ ಅಂತೇಳಿ ಹೇಳ್ಕೊಟ್ರೆ ಅವ್ರು ಈಸಿಯಾಗಿ ಬಿಟ್ಬಿಡ್ತಾರೆ. ಅದು ಮೇನ್ ಇಂಪಾರ್ಟೆಂಟ್ ಟಿಪ್ಪು. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್ಪು. 1 ಡೇ. ಇನ್ನೊಂದೇನೆಂದರೆ, ಲಾಸ್ಟ್ ಟಿಪ್ ಅಂದರೆ, 1 ಡೇ ಮಾತ್ರ ನೀವು ವೆಯ್ಟ್ ಮಾಡಿ. 1 ಡೇ ಆ್ಯಂಡ್ 1 ನೈಟ್ ವಿತ್ 24 ಅವರ್ಸ್ ಪೀರಿಯಡಲ್ಲಿ ನಿಮ್ಮ ಬೇಬಿ ಏನಾದರೂ ತುಂಬ ಆರಾಮಾಗಿ ಆಡ್ತಿದ್ದಾನೆ, ಊಟ ಮಾಡ್ತೇನೆ, ನಿದ್ದೆ ಮಾಡ್ತೇನೆ, ಜಸ್ಟ್ ಅದ್ರಿಗೋಸ್ಕರ ಮಾತ್ರ ಒಂದು ಯಾವಾಗಾದ್ರೂ ಒಂದು 1/2 hour ಅಳ್ತಿದ್ದಾನೆ ಅಂದರೆ ಓಕೆ ಅನ್ಬೋದು. ಆ ಟೈಮಲ್ಲಿ ಇನ್ನೊಂದು ಏನು ಮಾಡಬೇಕು ಅಂದರೆ, ಅವ್ರಿಗೆ ಯಾರಿಗಾದ್ರೂ ಇಷ್ಟ ಆದವ್ರ ಜೊತೆ ಮಾತಾಡಿಸಿ ನೀವು. ಅವನಿಗೆ ಅವ್ರ ಕಾಕ ಅಂದರೆ ತುಂಬ ಇಷ್ಟ, ಅವ್ರ ಜೊತೆ ಮಾತಾಡಿಸ್ತಿದ್ದೆ ನಾನು. ಮಾತಾಡಿದಾಗೆಲ್ಲ ಸೈಲೆಂಟ್ ಆಗಿಬಿಡ್ತಿದ್ದ. ಹಂಗಾಗಿ ಆ ಥರ ನೀವೇನಾದರೂ ಆಲ್ಟರ್ನೇಟಿವ್ ಹುಡುಕಬೇಕು. ಅವ್ರು ಅದಕ್ಕೆ ಹಾಲು ಕೇಳಬೇಕಾದ್ರೆ ನಾವು ಅವ್ರ ಮೈಂಡನ್ನ ಡೈವರ್ಟ್ ಮಾಡಬೇಕು. ಇದು ಅಲ್ಲ ಇದು, ಇದು ಅಲ್ಲ ಇದು ಅಂತೇಳಿ. ಹಂಗಾಗಿ ಅವ್ರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಮರ್ತು ಬಿಡ್ತಾರೆ.
ವಿತಿನ್ 24 ಅವರ್ಸಲ್ಲಿ ನಿಮ್ಮ ಬೇಬಿಗೂ ಏನೂ ಆಗಿಲ್ಲ, ಹೆಲ್ತ್ ಚೆನ್ನಾಗಿದೆ, ಜ್ವರ ಬಂದಿಲ್ಲ, ವಾಮಿಟಿಂಗು ಈ ಥರ ತುಂಬ ಸುಸ್ತು, ತುಂಬ ಕ್ರ್ಯಾಂಕಿ ಅಂದರೆ ಓವರ್ ಕ್ರ್ಯಾಂಕಿ, ಹ್ಯಾಂಡಲೇ ಆಗ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿವಸ ನೀವು ಕಂಟಿನ್ಯೂ ಮಾಡಬೇಕು ಬ್ರೀಸ್ಟ್ ಫೀಡಿಂಗ್ನ. ಬಟ್ ಅದೆಲ್ಲ ಬಿಟ್ಟು ಸ್ವಲ್ಪ ಅಳ್ತಿದ್ದಾನೆ, ಅಡ್ಜಸ್ಟ್ ಆಗ್ತಿದ್ದಾನೆ, ಮಲ್ಕೊತಿದ್ದಾನೆ, ಊಟ ಮಾಡ್ತಿದ್ದಾನೆ ಅಂದರೆ ಬಿಟ್ಬಿಡಿ. ನಿಮಗೂ ಆ ಥರ ಗಿಲ್ಟ್ ಕಾಡುತ್ತಲ್ವ, ಅಯ್ಯೋ ಬಿಡಿಸ್ಬಿಟ್ವಿ ಅಂತೇಳಿ. ಬಟ್ ಏನು ಮಾಡಬೇಡಿ ನೀವು. ಅದು ಪಾಸಿಟಿವ್ ಏನಲ್ಲಿ ತೊಗೊಂಡು ತುಂಬ ನೀವು ಚೇಂಜಸ್ನ ನೀವು ಕಾಣ್ತೀರಾ. ಆ ಚೇಂಜಸ್ ನೋಡಿ ನಿಮಗೂ ತುಂಬ ಖುಷಿ ಆಗುತ್ತೆ. ಅದು ಯಾವುದೇ ಚೇಂಜಸ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಬ್ರೀಸ್ಟ್ ಫೀಡಿಂಗ್ ಜರ್ನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್. ನೀವು ಫಾಲೋ ಮಾಡಿ. ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಸ್ವಲ್ಪ ಆದಷ್ಟು ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.